ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡ್ಲಿಗಿ ಜನಕ್ಕೆ ಸುಮಾರು 5 ವರ್ಷಗಳ ಕಾಲ ನಿಮ್ಮ ಜೊತೆಗೆ ನಾನು ಒಡನಾಟ ಇಟ್ಕೊಂಡು ತಿಳಿದ ಮಟ್ಟಿಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಟ್ಟಿದ್ದೀನಿ. ಹೊಸದಾಗಿ ಈ ಕ್ಷೇತ್ರಕ್ಕೆ ನಾನು ಪಾದಾರ್ಪಣೆ ಮಾಡಿದ ಮೇಲೆ ಈ ತಾಲೂಕು ನಂದಲ್ಲ, ಈ ಜಿಲ್ಲೆನೂ ನಂದಲ್ಲ. ಅನಿರೀಕ್ಷಿತವಾಗಿ ಬಂದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ವಿ. ನಾನು ಮೊಟ್ಟ ಮೊದಲಿಗೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಅಪ್ಪರ್ ಭದ್ರಾ ನೀರನ್ನು ತಂದು ಕೊಡ್ತೀವಿ ಅಂತೇಳಿ ಹೇಳಿದರು. ಅಪ್ಪರ್ ಭದ್ರಾ ನೀರು ಬರ್ತಕ್ಕಂಥದ್ದು ಅದು ಕನಸಿನ ಮಾತದು. ಅಪ್ಪರ್ ಭದ್ರಾ ಯಾವ ಸಂದರ್ಭದಲ್ಲೂ ಕೂಡ್ಲಿಗೆ ಬರಲ್ಲ. ಆ ನೀರು ಏನಾದರೂ ತರೋದಾದರೆ ನಾವು ತುಂಗಭದ್ರಾ ಹಿನ್ನೀರಿನಿಂದ ಮಾತ್ರ ತರಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವತ್ತು ನಾನು ನಿಮಗೆಲ್ಲರಿಗೂ ಮಾತು ಕೊಟ್ಟು ಹೋದೆ. ನಾನು ಮಾತಿನ ಪ್ರಕಾರ ಆ ಮಾತನ್ನು ನಾನು ನಡೆಸ್ಕೋಬೇಕು ಅಂತೇಳಿ ಸುಮಾರು 880 ಕೋಟಿ ರೂಪಾಯಿಗಳನ್ನು ನಬಾರ್ಡ್ ಯೋಜನೆಗಳಿಂದ ಮತ್ತು ಸರ್ಕಾರದಿಂದ ಪಡೆದುಬಿಟ್ಟು ಇವತ್ತು ಕಾರ್ಯಕ್ರಮನ ಅನುಷ್ಠಾನಕ್ಕೆ ತಂದಿದ್ದೀವಿ. ಈಗಾಗಲೇ ಪ್ರಾರಂಭ ಆಗಿದೆ. ಘನ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು, ನಮ್ಮ ನಾಯಕರು, ಹಿರಿಯರು ಅವರ ಕೈಯಿಂದ ಇವತ್ತು ಉದ್ಘಾಟನೆ ಆಗ್ತಕ್ಕಂಥ ಒಂದು ಸಂದರ್ಭ ಕೇಳಿದರೆ ನಿಜವಾಗ್ಲೂ ಭಾರಿ ಸಂತೋಷ ಆಗ್ತಾಯಿದೆ. ಜೊತೆಯಲ್ಲಿ ನಮ್ಮ ಅದೃಷ್ಟ ಅನ್ನಂಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರು ಕೂಡ ಇವತ್ತು ಮೇಜರ್ ಇರಿಗೇಷನ್ಗಾಗಿ ಅವರು ಮಂತ್ರಿಗಳಾಗಿ ಇವತ್ತು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈಗ ಈ ಬಳ್ಳಾರಿಗೆ ಬರಬೇಕಾದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಿಂದೆ ಇರ್ತಕ್ಕಂಥ ಕೂಡ್ಲಿಗಿ ತಾಲೂಕು ಬಳ್ಳಾರಿ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಗೆ ಯಾವುದೇ ಸಂದರ್ಭದಲ್ಲಿ ಸೇರಬಾರ್ದು ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ನಾವು ಪಾದಯಾತ್ರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಾವು ನಡೆದ್ವಿ. ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಕಂಡ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ್ಲಿಗಿ ಜನನ ಬಳ್ಳಾರಿಗೆ ಬಿಡಬಾರ್ದು ಅನ್ನೋ ಒಂದು ತೀರ್ಮಾನ ತಗೊಂಡು ಅವತ್ತು ನಿಮ್ಮನ್ನು ವಿಜಯನಗರ ಜಿಲ್ಲೆಗೆ ಕೂಡ್ಲಿಗಿ ತಾಲೂಕನ್ನ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ಆ ಪ್ರಯತ್ನ ಸಫಲವಾಗಿ ಇವತ್ತು ನಾವು ವಿಜಯನಗರ ಜಿಲ್ಲೆಯಲ್ಲಿ ಇದ್ದೀವಿ. ಈ ದಿವಸ ಬರೀ 35, 40, 50 ಕಿಲೋಮೀಟ್ರಲ್ಲಿ ನಾವು ಕೂಡ್ಲಿಗಿಂದ ಬಳ್ಳಾರಿ ವಿಜಯನಗರಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳು ನಮ್ಗೆ ಭಾಳ ಹತ್ತಿರವಾಗಿದೆ. ಹಿಂದೆ ಬಳ್ಳಾರಿ ಜಿಲ್ಲೆಗೆ ಹೋಗ್ತಕ್ಕಂಥ ಸಮಸ್ಯೆಗಳು ತಮ್ಮೆಲ್ಲರಿಗೂ ಗೊತ್ತಿತ್ತು ನಿಮಗೆ. ಹೀಗಾಗಿ 2 ಯೋಜನೆಗಳನ್ನು ನಾನು ಒಬ್ಬ ಶಾಸಕನಾದ ನನ್ನ ಅವಧಿಯಲ್ಲಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯನ ಇಟ್ಕೊಂಡು ನಾನು ಮಾಡಿದ್ದೀನಿ. ಸುಮಾರು 80-90% ಕೆಲಸಗಳನ್ನು ನಾನು ಮಾಡಿ ತದನಂತರ ಬಂದಿರತಕ್ಕಂಥ ನನ್ನ ಸಹೋದರ NT ಶ್ರೀನಿವಾಸ್ ಅವರು ಬಂದ ಮೇಲೆ ನಿಂತಿರ್ತಕ್ಕಂಥ ತೇರನ್ನು ಎಳ್ಕೊಂಡು ಹೋಗಿ ಯಾವ ಜಾಗಕ್ಕೆ ಸಿಲ್ಲಿಸ್ಬೇಕು ಆ ಜಾಗಕ್ಕೆ ಸಿಲ್ಲಿಸ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ನನ್ನ ಸೋದರ ಸ್ನೇಹಿತರು, ಸೋದರ ಸಂಬಂಧಿಗಳು. ಹೀಗಾಗಿ ನಾನು ಮಾಡ್ತಕ್ಕಂಥ ಕೆಲಸನೂ ಅದೇ ಒಂದೇ, ಅವರು ಮಾಡ್ತಕ್ಕಂಥ ಕೆಲಸನೂ ಒಂದೇ. ಹೀಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅವ್ರ ಕಡೆಯಿಂದ ಆಗ್ತಕ್ಕಂಥ ಒಂದು ಅದೃಷ್ಟ ಅವ್ರಿಗೆ ಒಲ್ದಿದೆ. ಇವತ್ತು ಯಾವ ಅದೃಷ್ಟ ಯಾರಿಗೆ ಒಲ್ದ್ರೂ ನಾವೇ ನೋವು ಪಡೋಂಗಿಲ್ಲ. ಆದರೆ ಕೂಡ್ಲಿಗಿ ಜನಕ್ಕೆ 2,22,000 1,67,000 ಜನಕ್ಕೆ ನೀರು ಉಣಿಸ್ತಕ್ಕಂಥ ಕೆಲಸ ಎಲ್ಲ ಆಗಬೇಕು. ಪ್ರಾಣಿ ಪಕ್ಷಿಗಳಿಗೆ ನೀರಾಗಬೇಕು. ಅಂತರ್ಜಲ ಈ ಭಾಗದಲ್ಲಿ ಹೆಚ್ಚಾಗಬೇಕು. ಅದೇ ರೀತಿಯಲ್ಲಿ ಕೃಷಿಗೆ ಆಧಾರಿತವಾಗಿರ್ತಕ್ಕಂಥ ರೈತ ಸಮೂಹಕ್ಕೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಬಲತೆಯನ್ನು ಕಂಡುಕೊಳ್ತಕ್ಕಂಥ ಒಂದು ನಿಟ್ಟಿನ ಹಿನ್ನೆಲೆಯಲ್ಲಿ ನಾವು ಈ ಕೆಲಸನ ಪ್ರಾರಂಭ ಮಾಡಿದ್ವಿ. ಇವತ್ತು ಈ ಪ್ರಾರಂಭ ಆಗಿದೆ. ಮುಂದೆ ನೀವು ತಲೆತಲಾಂತರವರೆಗೂ ನೀವು ಜೀವನ ಮಾಡ್ತಕ್ಕಂಥದ್ದು, ನೀವು ತದನಂತರ ಬರ್ತಕ್ಕಂಥ ನಿಮ್ಮ ಪೀಳಿಗೆ ಕೂಡ ಒಂದು ದೊಡ್ಡ ಆಸ್ತಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ವಿ. ಇದರ ಜೊತೆಯಲ್ಲಿ ಸುಮಾರು ಈ ಹಳ್ಳಿಗೆ ಬರ್ತಕ್ಕಂಥ 222 ಹಳ್ಳಿಗಳಲ್ಲಿ ಕೂಡ ಸರಿಸಮಾನವಾಗಿರ್ತಕ್ಕಂಥ ಒಂದು 120 ಚೆಕ್ ಡ್ಯಾಮ್ ಕೂಡ ಬೃಹತ್ವಾಗಿರ್ತಕ್ಕಂಥ ಭಾಳ ದೊಡ್ಡವಾಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ಕೂಡ ನಮ್ಮ ಅವಧಿಯಲ್ಲಿ ನಾವು ಮುಗಿಸ್ಕೊಟ್ಟಿದ್ವಿ. ಇವತ್ತೆಲ್ಲ ಚೆಕ್ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ. ಅದರಿಂದ ಕೂಡ ಅಂತರ್ಜಲ ಹೆಚ್ಚಾಗಿದೆ, ಕುಡಿಯೋ ನೀರು ಬಂದಿದೆ, ಫ್ಲೋರೈಡ್ ಏನು ಸಮಸ್ಯೆಯಿಂದ ಬಳಲ್ತಕ್ಕಂಥ ಜನಗಳು ಕೂಡ ಅದ್ರ ದೂರ ಆಗ್ತಕ್ಕಂಥ ಕೆಲಸಗಳು ಕೂಡ ನೀವೆಲ್ಲರೂ ಅನುಭವಿಸಿದ್ರಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ.
ಎರಡನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ, ಸರ್ ಒಂದೇ ಒಂದು ನಿಮಿಷ ಸರ್, ಒಂದು ಸೆಕೆಂಡ್, ಒಂದೇ ಒಂದು ನಿಮಿಷ ಸರ್. ನಾನು ಸೋತಂಥ ಸಂದರ್ಭದಲ್ಲಿ ತಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ಚಾರ್ಜ್ ಮಾಡಿ ಬಳ್ಳಾರಿ ರೂರಲ್ಲಿ ಕರ್ಕೊಂಡು ಹೋದ್ರೆ ನನ್ನ ಗೆಲ್ಲಿಸಿದ್ರಿ. ಅದು ಯಾವತ್ತೂ ಕೂಡ ನನ್ನ ಋಣದಲ್ಲಿ, ನನ್ನ ಜೀವನದಲ್ಲಿ ನಿಮ್ಮನ್ನು ಮರೆಯಲ್ಲ. ನಾನು ನಿಮ್ಮಿಬ್ಬರು ಫೋಟೋಗಳು ಇಟ್ಕೊಂಡೆ ನಾನು ಆರಾಧಿಸ್ತೀನಿ ನಾನು ಆ ವಿಚಾರದಲ್ಲಿ. ಆದರೆ ಬಳ್ಳಾರಿ ರೂರಲ್ಲಿ ಹೋದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿರುವ ಹಾಗೆ ಭಾಳ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ನೀರಾವರಿಗೆ ಭಾಳಷ್ಟು ತೊಂದರೆ ಅನುಭವಿಸ್ತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿ ಸುಮಾರು 60 ಹಳ್ಳಿಗಳು ಕೂಡ ನೀರಾವರಿ ಯೋಜನೆಗಳನ್ನು ನಾವು ಮಾಡಿದ್ವಿ. ನಾವು ಲಿಫ್ಟ್ ಇರಿಗೇಷನ್ ಮೂಲಕ ನೀರು ತಗೊಂಡು ಹೋಗ್ತಕ್ಕಂಥ ಕೆಲಸ ಆ ಭಾಗದಲ್ಲಿ ಮಾಡಿದ್ದಕ್ಕೆ ಇವತ್ತು ಪ್ರತಿಯೊಬ್ಬನು ಕೂಡ 5 ಎಕರೆಯಲ್ಲಿ ಬೆಳೀತಕ್ಕಂಥ 20 ಎಕರೆಗಳಲ್ಲಿ ಬೆಳೀತಾನೆ. ಇಂಟೆಲಿಜೆನ್ಸಿ ರಿಪೋರ್ಟ್ ತಾವು ತರಿಸ್ಕೋಬೋದು, ಇಲ್ಲ ನಿಮ್ಮ ಪೊಲೀಸ್ ಇನ್ಫಾರ್ಮೇಷನ್ಲಿಂದ ಕಲೆಕ್ಟ್ ಮಾಡ್ಬೋದು. ಯಾವ ರೀತಿ ನಾವು ಕೆಲಸ ಮಾಡಿದ್ವಿ ಅಂದರೆ ಯಾವುದಕ್ಕೂ ನಿಮಗೆ ಡೋಕ ತರ್ತಕ್ಕಂಥ ಕೆಲಸ ನಾನು ಮಾಡಲಿಲ್ಲ. ಅವತ್ತೇನು ಡಿ ಕೆ ಶಿವಕುಮಾರ್ ಅವರು ಬಂದು ಹಳ್ಳಿಗೂ ತಿರುಗಿದ್ರಿ, ತಾವು ಹಳ್ಳಿಗೆ ಓಡಾಡಿ ನಾನು ಗೆಲ್ಲಿಸೋದಕ್ಕೆ ಆ ಋಣ ನಾನು ಇಟ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬಲದಿಂದ ನಾನು ಅಷ್ಟು ಕೆಲಸ ಅಲ್ಲಿನೂ ಮಾಡಿದ್ದೀನಿ. ಇಲ್ಲಿ ಕೂಡ ನೀರಾವರಿಗೆ ಹೆಚ್ಚಿನ ಆದ್ಯತೆಗಳನ್ನ ನಾನು ಕೊಟ್ಟಿದ್ದೀನಿ. ಮುಂದೆ ಕೂಡ ಇವತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಅಪ್ಪರ್ ಭದ್ರಾ ನೀರಿನಲ್ಲಿ ಈಗ ನಮಗೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಗೊತ್ತಿದೆ ಈ ವಿಚಾರ. ಹಿಂದೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 3,000 ರೂಪಾಯಿ ಕೋಟಿಗಳನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರದಿಂದ ಪ್ರಾರಂಭ ಆಯಿತು. ಇವತ್ತು ಈವರೆಗೂ ಕೂಡ 20 ವರ್ಷ ಆದರೂ ಕೂಡ ಆ ಬರಡು ಭೂಮಿ ಮೊಳಕಾಲ್ಮೂರು, ಚಿತ್ರದುರ್ಗ, ಚಳ್ಳಕೆರೆಗೆ ನೀರೇ ಬರ್ತಾ ಇಲ್ಲ. ಈಗಾಗ ಎಲ್ಲೋ ಚಿತ್ರದುರ್ಗದಲ್ಲಿ ಅದು ಕುಂಠಿತವಾಗಿ ನಿಂತಿದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಶಿವಮೊಗ್ಗ ಡಿಸ್ಟ್ರಿಕ್ಟು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನಲ್ಲೆಲ್ಲ ಓಡಾಡಿ ಅಲ್ಲಿ ಬರ್ತಕ್ಕಂಥ ರೈತರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಆ ಸಮಸ್ಯೆಗಳ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನವೂ ಮಾಡಿದ್ದಾರೆ. ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ಅವ್ರು ಕೆಲಸ ಮಾಡ್ತಾರೆ. ತಾವು ದಯವಿಟ್ಟು ಅವರಿಗೆ ಸಾಥ್ ಕೊಟ್ಟು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರ್ತಕ್ಕಂಥ ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಆ ಒಂದು ಕೆಲಸ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಸಮಗ್ರವಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳು ಒಂದು ಬಿಟ್ಟರೆ ಈ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೊಡಬೇಕಾಗಿರುತ್ತೆ. ನೀರಾವರಿ ಯೋಜನೆ ಕೊಡ್ರಿ, ತನ್ನ ಸ್ವಂತ ಕಾಲ ಮೇಲೆ ತಾನು ನಿಲ್ತಾನೆ, ಬದುಕ್ತಾನೆ. ಸಾವಿರಾರು ವರ್ಷಗಳು ಕೂಡ ನಿಮ್ಮ ಫೋಟೋಗಳಿಟ್ಟು ಬದುಕ್ತಾರೆ. ಹೀಗಾಗಿ ನಾನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ನಾನು ಹೆಚ್ಚು ಮಾತಾಡೋದೇ ಇಲ್ಲ. ಇವತ್ತೇನಾದರೂ ನಮ್ಮ ಜನ ಇದ್ದಾರೆ, ನೀವೆಲ್ಲರೂ ವೇದಿಕೆ ಮೇಲೆ ಕೂತಿರೋದಕ್ಕೆ ಇದೇನೋ ಒಂಥರ ಸ್ಫೂರ್ತಿ ಬಂತು. ನಾನು ಮಾತಾಡೋದೇ ಇಲ್ಲ. ಅಜ್ಞಾನಿ ಅಬ್ಬರಿಸಿ ಮಾತಾಡಿದರೆ ಜ್ಞಾನಿ ಮೌನದಿಂದ ಮಾತಾಡ್ತಾನೆ ಎಂಬುದು ಒಂದು ಪಂಕ್ತಿ ಸೇರಿರ್ತಕ್ಕಂಥವ್ರು. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನನ್ನ ಕೂಡ ಅನಿರೀಕ್ಷಿತವಾಗಿ ಕರೀತಾರೋ ಇಲ್ಲ ಅಂತ ನೋಡಿ ಕೂಡ ನಮ್ಮ ಶ್ರೀನಿವಾಸ್ ಅವರು ನನ್ನ ಮನೆ ಬಾಗಿಲಿಗೆ ಬಂದು ಕಾರ್ಯಕರ್ತರ ಮೂಲಕ ನನ್ನನ್ನು ಕರೆದುಬಿಟ್ಟು ಇವತ್ತು ಕರೆಸಿ ನಿಮ್ಮೆಲ್ಲರ ಮುಂದೆ ಮತ್ತೊಮ್ಮೆ ನಿಲ್ತಕ್ಕಂಥ ಈ ವೇದಿಕೆ ಮೇಲೆ ಕೂತ ಎಲ್ಲ ಹಿರಿಯರ ಮುಂದೆ ಕೂಡ ಮಾತಾಡ್ತಕ್ಕಂಥ ಒಂದು ಕೆಲಸ ನಾನು ಮಾಡಿಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ, ಮತ್ತು ನಮ್ಮ ಎಲ್ಲ ಮಂತ್ರಿ ವರ್ಗದ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಮತ್ತು ಎಲ್ಲ ಶಾಸಕ ಮಿತ್ರರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ತಮ್ಮೆಲ್ಲರೂ ಕೂಡ ಹೊಂದಿಸ್ಬಿಟ್ಟು ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.